15 ಮೂಳೆ 4 ಕಳೆಬರ. ಎಸ್ಐಟಿ ಶಾಕಿಂಗ್ ರಿಪೋರ್ಟ್. ಏನಿದು ಅತೃಪ್ತ ಆತ್ಮಗಳ ಅಳಲು. 15 ಮೂಳೆ. ಧರ್ಮಸ್ಥಳ ಗ್ರಾಮದ ನೂರಾರು ಶವಗಳನ್ನ ಹೂತಿಟ್ಟ ಕೇಸ್ನಲ್ಲಿ 15 ಮೂಳೆ ಸಿಕ್ಕಿವೆ. ಈ ಮೂಳೆಗಳು ನೂರಾರು ಅತೃಪ್ತ ಆತ್ಮಗಳ ಅಳಲನ್ನ ಬಿಚ್ಚಿಡ್ತಿದೆ. ಹೂತು ಹೋಗಿದ್ದ ಕಹಿ ಸತ್ಯವನ್ನ ಎಳೆ ಎಳೆಯಾಗಿ ಹೊರಗೆಳಿತಾ ಇದೆ. ಈ ವೇಳೆ ಎಸ್ಐಟಿ ಪೊಲೀಸರಿಗೆ ಕೆಲವು ಮಹತ್ವದ ದಾಖಲೆಗಳು ಸಿಕ್ಕಿವೆ. ಆ ದಾಖಲೆಗಳನ್ನ ಸ್ವಲ್ಪ ಕೆದಕಿ ನೋಡಿದ್ರೆ ಅಸಲಿ ಸತ್ಯ ಹೊರಬರೋದು ಗ್ಯಾರಂಟಿ. ಹಾಗಾದ್ರೆ ಎಸ್ಐಟಿಗೆ ಸಿಕ್ಕಿರೋ ಶಾಕಿಂಗ್ ರಿಪೋರ್ಟ್ ಆದ್ರೂ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಧರ್ಮಸ್ಥಳ ಗ್ರಾಮ ಇದೀಗ ಇಡೀ ಜಗತ್ತಿನ ಗಮನ ಸೆಳೀತಾ ಇದೆ. ಇಲ್ಲಿ ನೂರಾರು ಶವಗಳನ್ನ ಹೂತಿಡಲಾಗಿದೆ ಅನ್ನೋ ವಿಷಯ ಎಲ್ಲರನ್ನು ಬೆಚ್ಚಿ ಬೀಳಿಸ್ತಾ ಇದೆ. ಮತ್ತೊಂದು ಕಡೆ ಕೆಲ ಜ್ಯೋತಿಷಿಗಳು ಆಸ್ತಿಕರಂತೂ ಅಲ್ಲಿ ಅನಾಥ ಶವಗಳಾಗಿ ಸಮಾಧಿಗಳಲ್ಲಿ ಮಲಗಿರೋ ಅತೃಪ್ತ ಆತ್ಮಗಳು ತಮ್ಮನ್ನ ಕೊಂದವರನ್ನ ಸುಮ್ಮನೆ ಬಿಡಲ್ಲ ಅಂತ ಮಾತಾಡ್ಕೊಳ್ತಿದ್ದಾರೆ. ಇಂಥ ಕೆಲ ಆತ್ಮಗಳೇ ತಮ್ಮನ್ನ ಊತು ಹಾಕಿದ್ದ ಅನಾಮಧೇಯ ದೂರುದಾರನ ಬೆನ್ನಿ ಬಿದ್ದಿದ್ವು. ದಿನ ಆತನ ಕನಸಲ್ಲಿ ಹೋಗಿ ಕಾಡ್ತಾ ಇದ್ವಂತೆ. ತಮ್ಮ ಅಳಲು ಆಕ್ರಂದನವನ್ನ ಹೇಳಿಕೊಳ್ತಾ ಇದ್ವು. ಹೇ ಭೀಮಾ, ನೀನು ಮಾಡಿದ್ದು ಸರಿನಾ? ಅವರು ನಮ್ಮನ್ನ ಕೊಂದ್ರು, ನಿನ್ನನ್ನ ನಾವು ಸುಮ್ನೆ ಬಿಟ್ರು ಶ್ರೀ ಕ್ಷೇತ್ರದ ಶ್ರೀ ಮಂಜುನಾಥ ಸುಮ್ನೆ ಬಿಡಲ್ಲ ಅಂತೇಳಿ ಕನಸಲ್ಲಿ ಹೋಗಿ ಕಾಡ್ತಾ ಇದ್ವಂತೆ. ಇದೇ ಕಾರಣಕ್ಕೆ ಅನಾಮಧೇಯ ವ್ಯಕ್ತಿ ಕೊನೆಗೊಂದು ದಿನ ಪೊಲೀಸ್ ಠಾಣೆಗೆ ತಲೆಬುರುಡೆ ಸಮೇತ ಹೋಗಿದ್ದು. ನಾನು ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿಕೊಂಡಿದ್ದು ಸಾಲ್ದು ಅಂತ ಈ ಬಗ್ಗೆ ದೂರು ದಾಖಲಿಸಿದ್ದ ಆತ ನನಗೆ ಭದ್ರತೆ ಕೊಟ್ರೆ ನಾನು ಶವಗಳನ್ನ ಹೂತಿಟ್ಟಿದ್ದ ಜಾಗಗಳನ್ನ ತೋರಿಸ್ತೀನಿ ಅಂತ ಹೇಳ್ಕೊಂಡಿದ್ದ. ಆಗ್ಲೇ ನೋಡಿ ಈ ಪ್ರಕರಣವನ್ನ ರಾಜ್ಯ ಸರ್ಕಾರ ಎಸ್ಐಟಿ ಹೆಗಲಿಗೆ ಹಾಕಿದ್ದು. ಇತ್ತ ಪ್ರಕರಣ ಕೈಗೆತ್ತಿಕೊಂಡ ಎಸ್ಐಟಿ ತಂಡ ಅನಾಮಧೇಯ ವ್ಯಕ್ತಿ ಹೇಳಿದಂತೆ ಕಾಡಿನೊಳಗೆ ಒಟ್ಟು 13 ಸ್ಥಳಗಳನ್ನ ಗುರುತು ಮಾಡಿ ಅಲ್ಲಿ ತಲಾ 2 ಭದ್ರತಾ ಸಿಬ್ಬಂದಿಯನ್ನ ನೇಮಿಸಿತು. ಜೊತೆಗೆ ಗುರುತು ಮಾಡಿದ ಸ್ಥಳಗಳಿಗೆ ಟೇಪ್ ಹಾಕಿ ನಿರ್ಬಂಧ ಹೇರಿತ್ತು. ಅಷ್ಟೇ ಅಲ್ಲ, ಕಳೆದ ಮಂಗಳವಾರದಿಂದ ಧರ್ಮಸ್ಥಳ ಗ್ರಾಮದಲ್ಲಿ ಗುರುತು ಮಾಡಿದ ಸ್ಥಳಗಳಲ್ಲಿ ಹೂತಿಟ್ಟ ಶವಗಳಿಗಾಗಿ ಉತ್ಖನನ ನಡೆಸುತ್ತಿದೆ. ಮಂಗಳವಾರ ಗುರುತು ಮಾಡಿದ 1 ಮತ್ತು 2ನೇ ಜಾಗಗಳಲ್ಲಿ ಅಗೆದು ನೋಡಿದಾಗ ಯಾವುದೇ ಕಳೆಬರ ಪತ್ತೆಯಾಗಿರಲಿಲ್ಲ. ಇದೇ ರೀತಿ ಬುಧವಾರ 3, 4 ಮತ್ತು 5ನೇ ಸ್ಥಳದಲ್ಲಿ ಶೋಧ ಕಾರ್ಯ ಮುಂದುವರೆಸಲಾಗಿತ್ತು. ಆದ್ರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಇದರಿಂದ ಅನಾಮಧೇಯ ವ್ಯಕ್ತಿಯ ಮೇಲೆ ಎಲ್ಲರ ಅನುಮಾನ ಶುರುವಾಗಿತ್ತು. ಇವನ್ಯಾವನೋ ಬರೀ ಬುರುಡೆ ಬಿಡ್ತಿದ್ದಾನೆ, ಇವನು ತೋರಿಸಿರೋ ಜಾಗಗಳಲ್ಲಿ ಮಣ್ಣು ಬಿಟ್ರೆ ಬೇರೇನು ಸಿಗ್ತಾ ಇಲ್ಲ ಅಂತೇಳಿ ಗೊಣಗಾಡಿದ್ರು. ಆದ್ರೆ ಗುರುವಾರ ಮಾತ್ರ ಗುರುತು ಮಾಡಿರೋ 6ನೇ ಸ್ಥಳದಲ್ಲಿ ಒಂದಲ್ಲ ಎರಡಲ್ಲ ಒಟ್ಟು 15 ಮೂಳೆಗಳು ಸಿಕ್ಕಿವೆ. ಹೀಗಾಗಿ ಇಡೀ ಪ್ರಕರಣಕ್ಕೆ ಇದೀಗ ರೋಚಕ ತಿರುವು ಸಿಕ್ಕಂತಾಗಿದೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಎಸ್ಐಟಿ ಟೀಮ್ಗೆ ಇದುವರೆಗೂ ಸಿಕ್ಕಿರೋದು ಬರೀ 15 ಮೂಳೆಯಷ್ಟೇ ಅಲ್ಲ. ಇದಕ್ಕೂ ಮೊದಲೇ ಕೆಲವು ಪ್ರಮುಖ ಕುರುಹುಗಳು ಸಿಕ್ಕಿವೆ. ಅದರಲ್ಲಿ ಒಂದು ಪ್ಯಾನ್ ಕಾರ್ಡ್, ಇನ್ನೊಂದು ATM ಕಾರ್ಡ್, ಮತ್ತೊಂದು ಹರಿದ ಹಳೆ ರವಿಕೆ ಸಿಕ್ಕಿವೆ. ಇವು ಇಡೀ ಪ್ರಕರಣಕ್ಕೆ ಬೇರೆ ಬೇರೆ ಆಯಾಮಗಳನ್ನ ಒದಗಿಸಿ ಕೊಡ್ತಾ ಇವೆ. ಸಾಕ್ಷ್ಯ ನಂಬರ್ 1, ಪ್ಯಾನ್ ಕಾರ್ಡ್. ಹೌದು ವೀಕ್ಷಕರೇ, ಮೊದಲ ಸ್ಥಳದಲ್ಲಿ ಅಗೆಯುವಾಗಲೇ ಪುರುಷರೊಬ್ಬರ ಪ್ಯಾನ್ ಕಾರ್ಡ್ ಸಿಕ್ಕಿತ್ತು. ಆ ವ್ಯಕ್ತಿಯ ಕುಟುಂಬವನ್ನ ಪತ್ತೆ ಹಚ್ಚುವಲ್ಲಿ ವಿಶೇಷ ತನಿಖಾ ತಂಡ ಯಶಸ್ವಿಯಾಗಿದೆ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವ್ಯಕ್ತಿಯದ್ದು ಅಂತ ಗೊತ್ತಾಗಿದೆ. ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಸುರೇಶ್ ಅನ್ನೋ ವ್ಯಕ್ತಿ ಮಾರ್ಚ್ 2025ರಲ್ಲಿ ತನ್ನ ಸ್ವಂತ ಗ್ರಾಮದಲ್ಲಿ ಕಾಮಾಲೆಯಿಂದ ನಿಧನರಾಗಿದ್ರು. ಅಲ್ಲಿಯೇ ಅವರ ಅಂತ್ಯಕ್ರಿಯೆಯನ್ನ ಸಹ ನಡೆಸಲಾಗಿತ್ತು. ಈ ಪ್ಯಾನ್ ಕಾರ್ಡ್ ಅವರದ್ದೇ ಅಂತ ತಿಳಿದು ಬಂದಿದೆ. ಈ ಸಂಬಂಧ ಎಸ್ಐಟಿ ಅಧಿಕಾರಿಗಳು ಆ ವ್ಯಕ್ತಿಯ ಮನೆಗೆ ಭೇಟಿ ನೀಡಿದ್ದು ತಂದೆ ಮಗನ ಪ್ಯಾನ್ ಕಾರ್ಡ್ ಅನ್ನ ದೃಢೀಕರಿಸಿದ್ದಾರೆ. ಮೃತ ವ್ಯಕ್ತಿ ಮದ್ಯ ವ್ಯಸನಿಯಾಗಿದ್ರು ಅಂತ ಎಸ್ಐಟಿ ಅಧಿಕಾರಿಗಳು ಹೇಳಿದ್ದು ಸಾಯುವ ಮೊದಲು ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಈ ಪ್ಯಾನ್ ಕಾರ್ಡ್ ಕಳೆದು ಹೋಗಿರಬಹುದು ಅಂತ ಶಂಕೆ ವ್ಯಕ್ತಪಡಿಸಿದ್ದಾರೆ. ಸಾಕ್ಷ್ಯ ನಂಬರ್ 2, ಮಹಿಳೆಯ ATM ಕಾರ್ಡ್. ಇನ್ನ ಪ್ಯಾನ್ ಕಾರ್ಡ್ ಜೊತೆಗೆ ಮಹಿಳೆಯೊಬ್ಬಳ ATM ಕಾರ್ಡ್ ಕೂಡ ಪತ್ತೆಯಾಗಿತ್ತು. ಈ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಬ್ಯಾಂಕ್ ಅನ್ನ ಸಂಪರ್ಕಿಸಿದ್ದು ಅವರು ಇನ್ನು ರೂಪೇ ಡೆಬಿಟ್ ಕಾರ್ಡ್ ಬಗ್ಗೆ ಮಾಹಿತಿ ನೀಡಿಲ್ಲ ಅಂತ ಹೇಳಿದ್ದಾರೆ. ಅವರು ಇರಬಹುದಾದ ಸ್ಥಳದ ಬಗ್ಗೆಯೂ ಪರಿಶೀಲನೆ ನಡೆಯುತ್ತಿದೆ ಅಂತ ತಿಳಿದು ಬಂದಿದೆ. ಹೀಗಾಗಿ ಈ ಪ್ರಕರಣದ ಜಾಡು ಹಿಡಿದು ಹೋದ್ರೆ ಎಸ್ಐಟಿ ತಂಡಕ್ಕೆ ಏನಾದ್ರೂ ಮಹತ್ವದ ಕುರುಹು ಸಿಗೋ ಸಾಧ್ಯತೆ ಇದೆ. ಯಾಕಂದ್ರೆ ಮೃತ ವ್ಯಕ್ತಿ ತನ್ನ ಪ್ಯಾನ್ ಕಾರ್ಡ್ ಅನ್ನ ಅಲ್ಲಿ ಯಾಕೆ ಕಳೆದುಕೊಂಡ, ಅದು ಕೂಡ ಭೂಮಿ ಅಗೆಯುವಾಗ ಭೂಮಿಯ ಒಳಗೆ ಪ್ಯಾನ್ ಕಾರ್ಡ್ ಹೇಗೆ ಹೋಯ್ತು ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ. ಈತ ಪ್ಯಾನ್ ಕಾರ್ಡ್ ಕಳೆದುಕೊಂಡ ಕೆಲವೇ ದಿನಗಳಲ್ಲಿ ಮೃತಪಟ್ಟಿದ್ದಾದ್ರೂ ಯಾಕೆ ಅನ್ನೋ ಶಂಕೆ ವ್ಯಕ್ತವಾಗ್ತಿದೆ. ಮತ್ತೊಂದು ಕಡೆ ಮಹಿಳೆಯೊಬ್ಬರ ATM ಕಾರ್ಡ್ ಕೂಡ ದೂರುದಾರ ತೋರಿಸಿರೋ ಸ್ಥಳದಲ್ಲಿ ಹೇಗೆ ಸಿಗೋಕೆ ಸಾಧ್ಯ? ಕಾಡಿನೊಳಗೆ ಆ ಮಹಿಳೆ ಯಾಕೆ ಹೋಗಿದ್ರು ಅನ್ನೋ ಅನುಮಾನಗಳು ಹುಟ್ಕೊಂಡಿವೆ. ಸಾಕ್ಷ್ಯ ನಂಬರ್ 3, ಹರಿದ ಹಳೆ ರವಿಕೆ. ಇನ್ನ ಮೊದಲ ದಿನ ಶೋಧ ಕಾರ್ಯ ನಡೆಸುವಾಗಲೇ ಒಂದು ಮಹಿಳೆಯ ಹಳೆಯ ಹರಿದ ಬ್ಲೌಸ್ ಸಿಕ್ಕಿದೆ. ಆದ್ರೆ ಇದು ಬಟ್ಟೆಯಾಗಿದ್ದರಿಂದ ಇದರಲ್ಲಿ ಏನು ಮಹತ್ವ ಅನಿಸುತ್ತಿಲ್ಲ. ಆದ್ರೆ ಯಾರಾದ್ರೂ ಮಹಿಳೆ ನಿಗೂಢವಾಗಿ ಸಾವನ್ನಪ್ಪಿದ್ದು ಆ ಮಹಿಳೆಯ ಬ್ಲೌಸ್ ಇದಕ್ಕೆ ಹೋಲಿಕೆ ಆದ್ರೆ ಮುಂದಿನ ದಿನಗಳಲ್ಲಿ ಈ ಪ್ರಕರಣಕ್ಕೆ ಟ್ವಿಸ್ಟ್ ಅಂಡ್ ಟರ್ನ್ ಸಿಗೋ ಸಾಧ್ಯತೆ ಇದೆ.
ಸಾಕ್ಷ್ಯ ನಂಬರ್ 4, 6ನೇ ಸ್ಥಳದಲ್ಲಿ ಅಸ್ಥಿಪಂಜರ ಪತ್ತೆ. ಇನ್ನು ಸತತ 3ನೇ ದಿನವೂ ನಿಗೂಢ ಸಮಾಧಿ ಅಗೆಯುವ ಕೆಲಸ ಜಾರಿಯಲ್ಲಿದೆ. ದೂರುದಾರರು ಗುರುತಿಸಿದ್ದ 6ನೇ ಸ್ಥಳದಲ್ಲಿ ಗುರುವಾರ ವಿಶೇಷ ತನಿಖಾ ತಂಡಕ್ಕೆ ದೇಹದ ಭಾಗಶಃ ಅಸ್ಥಿಪಂಜರ ಸಿಕ್ಕಿದೆ. ಇಲ್ಲಿ ತಲೆಬುರುಡೆ ಸಿಕ್ಕಿಲ್ಲ, ಆದ್ರೆ 15 ಮೂಳೆಗಳು ಪತ್ತೆಯಾಗಿವೆ ಅಂತೇಳಿ ಎಸ್ಐಟಿ ಅಧಿಕಾರಿಗಳು ಹೇಳಿದ್ದಾರೆ. ಸ್ಥಳದಲ್ಲಿ ಇದ್ದ ವಿಧಿವಿಜ್ಞಾನ ವೈದ್ಯರು ಮೇಲ್ನೋಟಕ್ಕೆ ನೋಡಿದಾಗ ಇದು ಪುರುಷನ ಮೂಳೆಯಂತೆ ಕಾಣಿಸುತ್ತಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇದನ್ನ ವಿಧಿವಿಜ್ಞಾನ ಪರೀಕ್ಷೆಗೆ ಕಳಿಸಿಕೊಡಲಾಗಿದ್ದು ಇದರಲ್ಲಿ ಸರಿಯಾದ ವಿವರ ತಿಳಿದು ಬರಲಿದೆ. ವಿಧಿವಿಜ್ಞಾನ ವೈದ್ಯರು, ಸ್ಥಳದಲ್ಲಿದ್ದ ಅಧಿಕಾರಿಗಳು ಹಾಗೂ ಪೊಲೀಸರು ಈ ಮೂಳೆಗಳನ್ನು ವಶಕ್ಕೆ ಪಡೆದಿರುವುದಲ್ಲದೆ ಅವು ಪತ್ತೆಯಾದ ರೀತಿ ಸೇರಿದಂತೆ ವಿವಿಧ ವಿವರಗಳನ್ನು ದಾಖಲಿಸಿಕೊಂಡಿದ್ದಾರೆ. ಈ ವೇಳೆ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗೀಸ್ ಸ್ಥಳದಲ್ಲೇ ಹಾಜರಿದ್ರು. ಇದು ಈ ಪ್ರಕರಣದಲ್ಲಿ ಸಿಕ್ಕ ಮೊದಲ ಸ್ಫೋಟಕ ಅಂಶವಾಗಿದ್ದು ತನಿಖೆ ಚುರುಕುಗೊಂಡಿದೆ ಅಂತ ಹೇಳಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಧರ್ಮಸ್ಥಳದಲ್ಲಿ ಅಕ್ರಮವಾಗಿ ಶವಗಳನ್ನ ಹೂಳಲಾಗಿದೆ ಅಂತೇಳಿ ಅನಾಮಿಕ ದೂರುದಾರನೊಬ್ಬ ಜುಲೈ 3ರಂದು ಧರ್ಮಸ್ಥಳದ ಪೊಲೀಸರಿಗೆ ದೂರು ಕೊಟ್ಟಿದ್ದ. ಮಾಜಿ ನೈರ್ಮಲ್ಯ ಕಾರ್ಮಿಕನಾಗಿರುವ ನಾನು 1995ರಿಂದ 2014ರವರೆಗೆ 100ಕ್ಕೂ ಹೆಚ್ಚು ಶವಗಳನ್ನ ಹೂತಿಟ್ಟಿದ್ದಾಗಿ ಸ್ಫೋಟಕ ಮಾಹಿತಿ ನೀಡಿದ್ದ. ಈ ಪ್ರಕರಣ ದೇಶಾದ್ಯಂತ ಸದ್ದು ಮಾಡಿ ಎಸ್ಐಟಿ ರಚನೆಯಾಗಿತ್ತು. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ 1995ರಿಂದ 2014ರವರೆಗೂ ಅಂದ್ರೆ 20 ವರ್ಷಗಳ ಅವಧಿಯಲ್ಲಿ ಈತ 100 ಶವಗಳನ್ನ ಹೂತಿಟ್ಟಿದ್ದಾನಂತೆ. ಈಗ 11 ವರ್ಷ ಬಿಟ್ಟು ಬಂದು ತಪ್ಪನ್ನ ಒಪ್ಪಿಕೊಂಡಿದ್ದಾನೆ. ಹೀಗಾಗಿ ಅದೆಷ್ಟೋ ಶವಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗಿರೋ ಸಾಧ್ಯತೆಯೂ ಇದೆ. ಇದರ ಮಧ್ಯೆ ಎಸ್ಐಟಿ ಅಧಿಕಾರಿಗಳು ಪೊಲೀಸರಿಂದ ಹೆಚ್ಚಿನ ಮಾಹಿತಿ ಕೇಳಿದ್ದು ಇದರ ಅನುಸಾರವಾಗಿ ಇದೀಗ 1995ರಿಂದ 2005 ಹಾಗೂ 2005ರಿಂದ 2015ರವರೆಗೆ ಅಂದ್ರೆ 10 ವರ್ಷಗಳ 2 ಭಾಗಗಳಲ್ಲಿ ಪತ್ತೆಯಾಗದ ನಾಪತ್ತೆ, ಕೊಲೆ, ಅತ್ಯಾಚಾರ ಪ್ರಕರಣದ ಮಾಹಿತಿ ನೀಡುವಂತೆ ಕೇಳಿದೆ. ಆ ಮೂಲಕ ಬರೋಬ್ಬರಿ ಒಟ್ಟು 20 ವರ್ಷದ ದಾಖಲೆ ನೀಡಲು ಎಸ್ಐಟಿ ಅಧಿಕಾರಿಗಳು ಪತ್ರದ ಮೂಲಕ ತಿಳಿಸಿದ್ದಾರೆ. ಇನ್ನು 7 ಪಾಯಿಂಟ್ಗಳನ್ನು ಅಗೆಯಲು ಬಾಕಿ ಇವೆ. 9ನೇ ಪಾಯಿಂಟ್ ನಂತರ ಖಂಡಿತ ಮೂಲೆಗಳು ಸಿಗಲಿವೆ ಅಂತೇಳಿ ಅನಾಮಧೇಯ ವ್ಯಕ್ತಿ ಹೇಳಿಕೊಂಡಿದ್ದಾನೆ. ಆದ್ರೀಗ 9 ಅಲ್ಲ 6ನೇ ಪಾಯಿಂಟ್ ನಲ್ಲೇ 15 ಮೂಲೆ ಸಿಕ್ಕಿರೋದು ತೀವ್ರ ಕುತೂಹಲ ಕೆರಳಿಸುತ್ತಿದೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಧರ್ಮಸ್ಥಳ ದೂರು ಪ್ರಕರಣದ ಸಾಕ್ಷಿ ದೂರುದಾರ ಗುರುತಿಸಿದ ಮೊದಲ ಸ್ಥಳದಲ್ಲಿ 5 ವರ್ಷಗಳ ಹಿಂದೆ ಮಣ್ಣಿನ ಅಭಿವೃದ್ಧಿ ಕೆಲಸ ನಡೆದಿತ್ತಂತೆ. ಈ ಬಗ್ಗೆ ವಕೀಲರೊಬ್ಬರು ಮಾಹಿತಿ ಹಂಚಿಕೊಂಡಿದ್ದಾರೆ. ಧರ್ಮಸ್ಥಳದಲ್ಲಿ ಕಾಣಿಯಾಗಿದ್ದಾರೆ ಎನ್ನಲಾದ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಅವರ ಪರ ವಕೀಲ ಮಂಜುನಾಥ್ ಎನ್ ಅವರು ಇಂಥ ಸ್ಫೋಟಕ ಮಾಹಿತಿ ಹೊರಗಿಡವಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ನೀಡಿರುವ ಅವರು, ಜುಲೈ 28ರಂದು ಒಟ್ಟು 14 ಶಂಕಿತ ಸ್ಥಳಗಳನ್ನು ಗುರುತಿಸಲಾಗಿದ್ದು ಸ್ಥಳ ಸಂಖ್ಯೆ 1ರಲ್ಲಿ ಪ್ರಕ್ರಿಯೆ ಆರಂಭವಾಗಿತ್ತು. ಪ್ರಾಥಮಿಕ ಹಂತದ ಕಾರ್ಯಾಚರಣೆಯಲ್ಲಿ ಯಾವುದೇ ಶವ ಪತ್ತೆಯಾಗದಿದ್ರೂ ತನಿಖಾ ತಂಡದ ಕ್ರಮಗಳು ವಿಶ್ವಾಸಾರ್ಹವಾಗಿವೆ. ಕಾರ್ಯಾಚರಣೆಯ ವೇಳೆ ಎಸ್ಐಟಿ ತೋರಿದ ಸೂಕ್ಷ್ಮತೆ ಮತ್ತು ಗಂಭೀರ್ಯತೆ ಗಮನಾರ್ಹವಾದುದು. ತಾಂತ್ರಿಕ ನಿಖರತೆ, ವೃತ್ತಿಪರತೆ ಮತ್ತು ಸಮರ್ಪಣೆಯೊಂದಿಗೆ ಈ ಕಾರ್ಯಾಚರಣೆಯನ್ನು ನಡೆಸಿದ ಎಸ್ಐಟಿಗೆ ಸುಜಾತ ಭಟ್ ಕೃತಜ್ಞತೆ ಸಲ್ಲಿಸಿದ್ದಾರೆ ಅಂತ ತಿಳಿಸಿದ್ದಾರೆ. ಎಸ್ಐಟಿ ನಡೆಸುತ್ತಿರುವ ತನಿಖೆಯ ವೈಖರಿಯು ಈ ತನಿಖೆ ನಿಜಕ್ಕೂ ಸಮರ್ಥರ ಕೈಗಳಲ್ಲಿದೆ ಎಂಬ ವಿಶ್ವಾಸವನ್ನುಂಟು ಮಾಡಿದೆ. ಮುಂದಿನ ಸ್ಥಳಗಳ ತನಿಖೆಯ ವೇಳೆಯಲ್ಲಿಯೂ ಇದೇ ರೀತಿ ವೃತ್ತಿಪರತೆ ಇರಲಿದೆ ಎಂಬ ವಿಶ್ವಾಸವಿದೆ ಅಂತೇಳಿ ಸುಜಾತ ಭಟ್ ತಿಳಿಸಿದ್ದಾರೆ ಅಂತೇಳಿ ವಕೀಲರು ಹೇಳಿದ್ದಾರೆ. ಹಾಗಾದ್ರೆ ಅನಾಮಧೇಯ ದೂರುದಾರ ವ್ಯಕ್ತಿಯ ಕನಸಲ್ಲಿ ಬಂದು ಕಾಡ್ತಿದ್ದ ಅತೃಪ್ತ ಆತ್ಮಗಳಿಗೆ ನಿಜಕ್ಕೂ ಎಸ್ಐಟಿ ತನಿಖೆಯಲ್ಲಿ ನ್ಯಾಯ ಸಿಗುತ್ತಾ? ಗುರುತು ಮಾಡಿದ 7, 8, 9, 10, 11, 12 ಮತ್ತು 13ನೇ ಸ್ಥಳಗಳಲ್ಲಿ ಅಸ್ಥಿಪಂಜರಗಳು ಸಿಗ್ತಾವ? ಇಡೀ ಪ್ರಕರಣದ ಪ್ರಭಾವಿ ವ್ಯಕ್ತಿ ಕಾಣದ ಕೈಗಳ ಕೈವಾಡ ನಿಜಕ್ಕೂ ಬಟಾ ಬಯಲಾಗುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.